ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪಂಚಾಯತ್ಗೆ ಸೇರಿದ ಬೋಡಂಪಲ್ಲಿ ಮಜರ ಕೋನುಕುಂಟ್ಲುವಿನಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಮಹಿಮಾನುದೇವರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಇದೇ ತಿಂಗಳು ಏಪ್ರಿಲ್ 3ರಿಂದ ಪ್ರಾರಂಭಗೊಂಡು ಏಪ್ರಿಲ್ 16ನೇ ತಾರೀಕು ಮುಕ್ತಾಯಗೊಳ್ಳಲಿದೆ. 14 ದಿನಗಳ ಕಾಲ ವೈಭವವಾಗಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ, ದೋಪೋತ್ಸವ, ವಸಂತೋತ್ಸವ ಹೀಗೆ ಹಲವಾರು ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ಚಿಂತಾಮಣಿ ತಾಲೂಕು ಮತ್ತು ನೆರೆಯ ಜಿಲ್ಲೆಗಳಿಂದ ಬೆಂಗಳೂರು ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಪುರುಷೋತ್ತಮ್ ಅಲಿಯಾಸ್ ಮನುಸ್ವಾಮಿಗಳು ತಿಳಿಸಿರುತ್ತಾರೆ. ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ. ನಮ್ಮ ಹೆಸರು BS ಪುರುಷೋತ್ತಮಾಚಾರ್ಯ ಮನು ಅಂತ. ಈ ಕ್ಷೇತ್ರದಲ್ಲಿ ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಅಂದರೆ ನಾಳೆ 3ನೇ ತಾರೀಕಿನಿಂದ ಹಿಡಿದು 16ನೇ ತಾರೀಕಿನವರೆಗೂ 14 ದಿನಗಳವರೆಗೂ ತುಂಬ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ನಂತರ ದಿನಾಂಕ 8/4/2026 ರಾತ್ರಿ ಸಮಯದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣೋತ್ಸವ ನಡೆಯಲಿದೆ. ತದನಂತರ 9/4/2026 ಬ್ರಹ್ಮರಥೋತ್ಸವ, 10/4/2026 ದೋಪೋತ್ಸವ, 11/4/2026 ವಸಂತೋತ್ಸವ. ತುಂಬ ಈ ಒಂದು 4 ದಿನಗಳಲ್ಲಿ ತುಂಬ ಅನೇಕ ಭಕ್ತಾದಿಗಳು ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿ ಸ್ವಾಮಿಯ ದರ್ಶನವನ್ನು ಪಡೆದು ಈ ಕಾರ್ಯಕ್ರಮದಲ್ಲಿ ಸಹ ಪಾಲ್ಗೊಳ್ತಾರೆ. ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಸ್ತ ಭಕ್ತಾದಿಗಳು ಹಾಗೂ ಎಲ್ಲ ಕುಲ ಬಾಂಧವರು ಸಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನವನ್ನು ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಜೈ ಶ್ರೀಮನ್ನಾರಾಯಣ. ಸ್ವಾಮಿ, ಈ ಒಂದು ರಥೋತ್ಸವಕ್ಕೆ, ಈ ಒಂದು ಜಾತ್ರಾ ಬಹಳ ಒಂದು ವಿಶೇಷವಾಗಿ ಒಂದು ಐತಿಹಾಸಿಕ ಒಂದು ರಥೋತ್ಸವ ಆಗಿದೆ. ಯಾವ್ಯಾವ ಒಂದು ರಾಜ್ಯಗಳಿಂದ ಈ ಒಂದು ರಥೋತ್ಸವಕ್ಕೆ ಆಗಮಿಸ್ತಾರೆ? ಅಂದರೆ ಈ ಕ್ಷೇತ್ರಕ್ಕೆ ಸುಮಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು ಒಂದು 400ರಿಂದ 500 ಹಳ್ಳಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಸಹ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನಂತರ ಹೊರ ರಾಜ್ಯಗಳಿಂದನೂ ಬರ್ತಕ್ಕಂಥವ್ರು ಇದ್ದಾರೆ. ಆದರೆ ಇಲ್ಲಿಂದ ಬೇರೆ ಹೊರ ರಾಜ್ಯಗಳಿಗೆ ಹೋಗಿರ್ತಕ್ಕಂಥವ್ರು ಇಂಥ ಸಮಯಕ್ಕೆ ಅವರ ಒಂದು ಗ್ರಾಮಗಳಿಗೆ ಬಂದಾಗ ಇಂಥ ಜಾತ್ರಾ ಮಹೋತ್ಸವಕ್ಕೂ ಸಹ ಪಾಲ್ಗೊಳ್ತಾರೆ, ಭಾಗವಹಿಸ್ತಾರೆ. ಮತ್ತು ಬೆಂಗಳೂರು ಹಾಗೂ ಹೈದರಾಬಾದು, ಮದನಪಲ್ಲಿ, ಕೊತ್ತಕೋಟ, ಚೆನ್ನೈ ಇಂತಹ ಕಡೆಗಳಿಂದ ಎಲ್ಲ ಸಹ ಬಂದು ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ಅವರ ಭಕ್ತರು ಹಾಗೂ ಸೇವಾಕರ್ತರು ಸಹ ಭಾಗವಹಿಸ್ತಾರೆ. ಈ ಜಾತ್ರಾ ಅಷ್ಟು ದೂರದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದಾರಲ್ಲ ಭಕ್ತಾದಿಗಳು, ಅವರ ಕೋರಿಕೆ ಏನಾದರೂ ನೆರವೇರುತ್ತಾ ಅನ್ನೋದು ಏನಾದರೂ ಇದೆಯಾ? ಖಂಡಿತವಾಗಿಯೂ ನೆರವೇರೋದಕ್ಕೋಸ್ಕರವಾಗಿ ಈ ಒಂದು ದೇವಸ್ಥಾನದಲ್ಲಿ ಸ್ವಾಮಿಯ ಒಂದು ದೇವರ ಶಕ್ತಿ ತುಂಬ ಅಪಾರವಾದದ್ದು, ತುಂಬ ಶಕ್ತಿಪೂರ್ವಕವಾದದ್ದು. ಅಂದರೆ ಭಗವಂತನ ಒಂದು ಅನುಗ್ರಹದಿಂದ ಅವರ ಮನಸ್ಸಲ್ಲಿ ಅವರ ಸಂಕಲ್ಪ ಏನು ಒಪ್ಪಿಸ್ತಾರೋ ಭಗವಂತನಿಗೆ ಮನಸ್ಪೂರ್ವಕವಾಗಿ ಖಂಡಿತವಾಗಿಯೂ ಅವರ ಒಂದು ಸಂಕಲ್ಪವು ಪರಿಪೂರ್ಣವಾಗಿ ನೆರವೇರುತ್ತದೆ. ಸುಮಾರು ಜನಕ್ಕೆ, ಎಷ್ಟೋ ಜನಕ್ಕೆ ವಿವಾಹ ಇಲ್ಲದವರಿಗೆ ವಿವಾಹ, ಸಂತಾನವಿಲ್ಲದವರಿಗೆ ಸಂತಾನ ಹಾಗೂ ವ್ಯಾಪಾರದಲ್ಲಿ ಲಾಸ್ ಆಗಿರ್ತಕ್ಕಂಥವ್ರಿಗೆ ಅಂತ ಒಂದು ಅತಿ ಹೆಚ್ಚಿನ ಒಂದು ಧನಲಾಭ ಇವೆಲ್ಲವೂ ಸಹ ಇನ್ನೂ ಅನೇಕ ಕೋರಿಕೆಗಳು ಸಹ ಈಡೇರಿದೆ. ಆದ ಕಾರಣ ತುಂಬ ಐತಿಹಾಸಿಕ ಪುರಾಣ ಪ್ರಸಿದ್ಧವಾದಂತಹ 800 ವರ್ಷಗಳ ಕಾಲ ಈ ದೇವಾಲಯವು ತುಂಬ ಹಳೆಯದಾದ ದೇವಾಲಯವಾಗಿದೆ. ಆದ್ದರಿಂದ ಈ ಒಂದು ದೇವಾಲಯಕ್ಕೆ ಸುಮಾರು ಅತಿ ಹೆಚ್ಚಿನ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸ್ತಾರೆ. ಜೈ ಶ್ರೀಮನ್ನಾರಾಯಣ.